ಸರ್ ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆ ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ರೈತರಿಗೆ ಏನು ಸಲಹೆ ಸೂಚನೆಗಳು ಹೇಳ್ತೀರಿ ಸರ್? ಎಲ್ಲ ರೈತರಿಗೂ ನಮಸ್ಕಾರ. ಇಂದು ನಿವೇದಿ ಒಂದು ಆವರಣದಲ್ಲಿ ರೈತರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ತುಮಕೂರಿಂದ ನಮ್ಮ ರೈತ ಬಾಂಧವರು ಬಂದಿದ್ದಾರೆ. ದೇಶದಲ್ಲಿ ಇವತ್ತು ನಮ್ಮ ಪ್ರಧಾನಿಗಳು ಹೇಳಿದಾಗೆ ನೈಸರ್ಗಿಕ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗನ್ನು ಮಾಡಬೇಕು. ಸೊ ಒಂದು ಮನೆ ಅಂದ ತಕ್ಷಣ ಒಂದು ಭೂಮಿ, ಹಸು, ಮೇಕೆ, ಕುರಿ, ಕೋಳಿ ಇವು ನಮಗೆ ಆದಾಯ ಅಲ್ಲದಲ್ಲೇ ಪೌಷ್ಟಿಕಾಂಶಕ್ಕೂ ಬರಬೇಕು. ಸಾಕಷ್ಟು ಬಿಸ್ನೆಸ್ ಮಾಡೆಲ್ಗಳನ್ನು ರೈತರು ತೋರಿಸಿದ್ದಾರೆ. ಸೊ ನಮ್ಮ ರೈತರು ಜೈ ಕಿಸಾನ್ ಅಂತೇಳಿ ನಾವು ಮುಂಚೆಯಿಂದ ಹೇಳ್ತಾ ಇದ್ದೀವಿ. ಅವರಿಂದನೇ ನಾವು ಇವತ್ತು ಬೆಳೀತಾ ಇರೋದು. ಸೊ ಕರ್ನಾಟಕದಲ್ಲಿ ಹೆಚ್ಚಿನದಾಗಿ ಡೈರಿ ರೈತರಿರ್ಬೋದು, ಕೋಳಿ ರೈತರಿರ್ಬೋದು, ಕುರಿ ಸಾಕಾಣಿಕೆಯಲ್ಲಿರ್ಬೋದು, ವೈಜ್ಞಾನಿಕವಾಗಿ ವಾಣಿಜ್ಯೋದ್ಯಮಕವಾಗಿ ಮಾಡಿದ್ದಾರೆ. ಸೊ ನಮ್ಮ ಉತ್ತಮ ಕ್ಷೇತ್ರಗಳು ಅಂತ ಹೇಳ್ಬೋದು ನಾವು. ಏಕೆಂತಂದರೆ ಬರೀ ಧಾರ್ಮಿಕ ಕ್ಷೇತ್ರಗಳು ಹೋಗ್ತೀರಾ, ರೈತರಲ್ಲಿ ಮನವಿ ಏನಂತಂದರೆ ನಿವೇದಿ ಇರ್ಬೋದು, NINP ಇರ್ಬೋದು, ಹೆಸರುಗಡದಲ್ಲಿ ಸಿಯಾ ಇರ್ಬೋದು, ಈ ಥರ ಎಲ್ಲ ಸಂಸ್ಥೆಗಳಿಗೆ ಬನ್ನಿ. ಬಂದಾಗ ನಿಮಗೆ ಆದಾಯ ಹೇಳ್ಕೊಡೋದು ಹೇಗೆ ಅದನ್ನೆಲ್ಲ ಮಾಡಿಸ್ತೇವೆ. ನಿಮ್ಮಿಂದ ನಾವು ಬದುಕಿದ್ದೇವೆ. ಜೈ ಕಿಸಾನ್. ಮತ್ತು ನಮಸ್ಕಾರ ಎಲ್ಲರೂ. ಧನ್ಯವಾದ ಸರ್. ತಮ್ಮ ಹೆಸರು ಹೇಳ್ಬಿಡಿ. ನಾನು ಡಾಕ್ಟರ್ ಮಹೇಶ್ ಅಂತೇಳಿ, ಕೇಂದ್ರೀಯ ಪಶುಸಂಗೋಪನಾ ಇಲಾಖೆಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಜಂಟಿ ನಿರ್ದೇಶಕರು, ಜಾಯಿಂಟ್ ಆಯುಕ್ತರು. ಧನ್ಯವಾದ ಸರ್.